ಕ್ಲಾಸಸ್ಗೆ ಹೋಗ್ದಿರ 2800 ಅದ್ರಲ್ಲೂ ಈ ಹೀರೋಗಳಿಗೆ ಅವ್ರ ಕದರ್ ನೀವ್ ಹಾಡಿರೋದು ಆಲ್ಮೋಸ್ಟ್ ಅದೇ ತರದ್ದೇ ಅಲ್ವಾ? ಅದ್ ತೋರ್ಸ್ಬೇಕಂದ್ರೆ ಹಿಂದಿಗಡೆ ವಾಯ್ಸ್ ಅಷ್ಟೇ ಪಂಚ್ ಆಗಿ ಬರ್ಬೇಕು, ಅಷ್ಟೇ ಡ್ಯಾಶಿಂಗ್ ಆಗಿರ್ಬೇಕು. ಸೊ ಅಂತ ಹಾಡುಗಳು, ಅದ್ರಲ್ಲೂ ನಮ್ಮ ದರ್ಶನ್ ಸರ್ ಹಾಡುಗಳಿಗೆ ನಿಮ್ಮ ಕಂಠ ಐನೋ ಗೂಸ್ ಬಂಪ್ಸ್ ಬರುತ್ತೆ, ವಾವ್ ಅನ್ಸುತ್ತೆ ಆ ಮಾಸ್ ಸಾಂಗ್ಗಳು. ಎನಿವೇಸ್ ಯಾ ಸ್ಟೋರಿ ಕಂಟಿನ್ಯೂ ಮಾಡಿ. ಅಪ್ಪ ಒಂದು ಹಾಡು. ಸೊ ಅವರು ನನಗೆ ಹಾಡು ಹೇಳ್ಕೊಡ್ಬೇಕಾದ್ರೆ ಅಂದರೆ ಯೂಶಲ್ ಆಗಿ ನಂದು ಧ್ವನಿ ತುಂಬ ದೊಡ್ಡ ಧ್ವನಿ. ಇವಾಗ ನಾನು ಆ್ಯಕ್ಚುಲಿ ಇಲ್ಲಿ ಮೈಕಲ್ಲಿ ಇಷ್ಟು ಹತ್ತಿರ ಇರೋದೇ ಅಂದರೆ ಇವಾಗ ಮಾತು ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಹಾಡು ಅಂತ ಬಂತು ಅಂದರೆ ಲಿಟ್ರಲಿ ನೀವು ನಮ್ಮಲ್ಲ 1 arm ಡಿಸ್ಟೆನ್ಸ್ ಇರುತ್ತೆ ಮೈಕ್ಗೂ ನನಗೂ, ಆದರೂ ಪೀಕ್ ಆಗುತ್ತೆ ಕೆಲವು ಟೈಮು. ಅಂದರೆ ಇವಾಗ ನೀವು ಆಗಲೇ ನಮ್ಮ ದರ್ಶನ್ ಸರ್ ಬಗ್ಗೆ ಹೇಳಿದ್ದಕ್ಕೆ ನನಗೆ ಅವ್ರಿಗೆ ಮೊದಲನೇ ಅವಕಾಶ ಸಿಕ್ಕಿದ್ದೇನೆ ಒಂದು ಬೇರೆ ರೀತಿ. ಅಂದರೆ ಟ್ರ್ಯಾಕ್ ಹಾಡಿರ್ತೀನಿ, ಒಂದು ಸತಿ ದರ್ಶನ್ ಸರ್ ಸ್ಟುಡಿಯೋಗೆ ಬಂದಾಗ ಈ ಹುಡುಗಂದೇ ಇಟ್ಕೊಳ್ಳೋ ಅಂತ ಹೇಳ್ತಾರೆ ಹರಿಯಾಣಂಗೆ. ಹಂಗೆ ಅಂದೇಟ್ಕೆ ಒಂದು ಸತಿ ಅಣ್ಣ ಫೋನ್ ಮಾಡಿ ನಿಂದೆ ಕಣಮ್ಮ ನಿಂದೆ ಫೈನಲ್ ಒಂದು ಆ ಫೀಲ್ ಇತ್ತಲ್ಲ ಆವತ್ತಿನ ದಿನ, ಅದು ನನಗೆ ಆ ಪಂಚ್ ತುಂಬೋದಕ್ಕೆ ಒಂದು ಒಂದು ಉತ್ತೇಜನ, ಒಂದು ಸಾಥ್ ಅಂತ ಸಿಕ್ತದು. ಅವತ್ತೇ ದಿನ ಇನ್ನೊಂದು ಸಿನಿಮಾ, ಅದೇ ಸಿನಿಮಾಗೆ ಇನ್ನೊಂದು ಹಾಡು. ಅಂದರೆ ಒಂದನೇ ದಿನವೇ ಅಂದರೆ ಐರಾವತಾಗಿ ಆ್ಯಕ್ಚುಲಿ ನಾನು ಹಾಡಿದ್ದು 2 ಸಾಂಗು. ಮೊದಲನೇ ಹಾಡು ದರ್ಶನ್ ಸರ್ಗೆ ಹಾಡಿದ್ದು. ಅದರ ಒಂದೇ ಸಿನಿಮಾದಲ್ಲಿ 2 ಸಾಂಗ್ ಸಿಕ್ಕಿದ್ದು. ಏನಂದರೆ ಆ ಒಂದು ಅವ್ರ ಹೆಸರಿಗೆ ನಾನು ಆ್ಯಕ್ಚುಲಿ ನಾನು ಅವ್ರ ಡೈಹಾರ್ಡ್ ಫ್ಯಾನು, ಎಲ್ಲರೂ ಗೊತ್ತಿರೋ ಹಂಗೆ. ಅದು ಅಂದರೆ ಅವರು ಅಂತಂದರೆ ನನಗೇನೋ ಒಂದು ನನ್ನ ಮನಸ್ಸಲ್ಲಿ ಒಂದು ಬೇರೆ ಜಾಗನೇ ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಇವಾಗಲೂ ಅಂದರೆ ಒಂದು ಅಂದರೆ ಹುಚ್ಚಾಟಿಕೆ ಅನ್ಸುತ್ತೆ ಕೆಲವ್ರಿಗೆ, ಕನಸಲ್ಲೆಲ್ಲ ಅವ್ರ ಜೊತೆ ಟ್ರಾವೆಲಿಂಗ್ ಮಾಡ್ತಿರ್ತೀನಿ. ಅಂದರೆ ಎಲ್ಲೋ ಟ್ರಿಪ್ಪೆಲ್ಲ ಹೋಗ್ತಾರಲ್ಲ ಆ ಥರ ಹುಚ್ಚ ನಾನು ಅವರು ಅಂದರೆ. ಲಿಟ್ರಲಿ ನನಗೆ ರೀಸೆಂಟಾಗಿ ಒಂದು 5-6 ದಿನದ ಹಿಂದೆ ಎಲ್ಲೋ ಒಂದು ಕಡೆ ಕಾಡಿಗೆ ಬರ್ತೀಯಾ ಅಂತ ಕೇಳಿದ್ದು ಕನಸು. ಅದು ತುಂಬ ಚೆನ್ನಾಗಿತ್ತು, ಒಂದು ಕ್ಷಣಿಕ ಅದು, ಬಟ್ ಬೆಸ್ಟ್ ಕನಸು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಥರ ಒಂದು ನನಗೊಂದು ಅವ್ರವ್ರ ಫೀಲ್ ಅದು. ನನಗೆ ಆ ಪವರ್ ಸಾಂಗ್ ಅಂತ ಬಂದಾಗಲೇ ಒಂದು ಫೀಲ್ ಬರ್ತಿದ್ದೇನೆ. ಅಂದರೆ ಯಾವುದೇ ಹೀರೋ ಆದ್ರೂ ಆಯಾ ಹೀರೋ ನನಗೆ ಗೆಳೆಯರಾಗಿರೋದ್ರಿಂದ, ಕೆಲವರು ಇವಾಗ ಧ್ರುವ ಅವರಾಗಿರ್ಬೋದು, ನಮ್ಮ ಯಶ್ ಅವರಾಗಿರ್ಬೋದು. ಯಶ್ ಅವರಂದರೆ ಗೆಳೆಯರು ಅನ್ನೋದಕ್ಕಿಂತ ತಪ್ಪಾಗುತ್ತೆ, ಅಣ್ಣ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಶ್ ಅವರಾಗಿರಲಿ, ಆಮೇಲೆ ಅಪ್ಪು ಸರ್ ಬಗ್ಗೆ ಹೇಳಲೇಬೇಕು. ಮೊದಲನೇ ಸಾಂಗು ಒಂಥರ ಸಿಕ್ಕಿದ್ದು ಮಿರಾಕಲ್. ಅದು ರಾಜಕುಮಾರ ಸಿನಿಮಾಗೆ ಯಾರಿವನು ಕನ್ನಡದವನು ಟೈಟಲ್ ಸಾಂಗು. ಅದು ಹೇಗೆ ಅಂತಂದರೆ ಆ್ಯಕ್ಚುಲಿ DSP ಹಾಡಿರ್ತಾರೆ, ರಿಲೀಸು ಆಗಿರುತ್ತೆ. ಫ್ಯಾನ್ಸ್ ಎಲ್ಲ ಕೆಟ್ಟಾಕೊಳ್ಕ ಮಾತು ಬೈದು ನನಗೆ ಇಷ್ಟ ಆಗ್ತಾಯಿಲ್ಲ, ಯಾರೋ ಪರಭಾಷಾ ಸಿಂಗರ್ ಹಾಡಿದ್ದಾನೆ, ಉಚ್ಚಾರಣೆ ಸರಿಗಿಲ್ಲ, ತುಂಬ ಬೇಜಾರಾಗಿರುತ್ತೆ. ನಾನು ಮನೇಲಿ ಮಲಗಿರ್ತೀನಿ. ಒಂದು 2 ಗಂಟೆಗೆ ಹರಿಯಾಣ ಫೋನ್ ಮಾಡ್ತಾರೆ ಮಧ್ಯರಾತ್ರಿ. ಫೋನ್ ಮಾಡಿ ಒಂದು ಸಾಂಗ್ ಇದೆ ಹಾಡಬೇಕು ಮಗನೇ ಬಾ ಅಂತಂತಾರೆ. ಅಣ್ಣ ಈಗ ಆ ಪರಿಸ್ಥಿತಿಲಿ ಇಲ್ಲ ಅನ್ನೋ ರೀತಿ ಹೇಳ್ತೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಬೆಳಗ್ಗೆ ರಿಲೀಸ್ ಮಾಡಬೇಕು 9:30ಗೆ, ನೀನು ಬಾ. ಸರಿ, ನಾನು ರೆಡಿಯಾಗಿ ಸ್ನಾನ ಮಾಡಿಕೊಂಡು ರೀಚ್ ಆಗೋ ಅಷ್ಟೊಳಗೆ ಒಂದು 3:30 ಆಗುತ್ತೆ. ಸ್ಟುಡಿಯೋಗೆ ಹೋಗಿ 4 ಗಂಟೆಗೆ ರೆಕಾರ್ಡ್ ಮಾಡಿದಂಥ ಹಾಡೋದು. 4 ಗಂಟೆಗೆ ರೆಕಾರ್ಡ್ ಮಾಡಿ 9:30ಗೆ ರಿಲೀಸು. ಅವತ್ತಿನ ದಿನ ನನಗೆ ಆ ಬೆಸ್ಟ್ ಮೊಮೆಂಟ್ ಅಂತ ಹೇಳೋಕ್ಕೆ ಏನಕ್ಕೆ ಅಂತಂದರೆ, ಇಡೀ ಇಂಡಸ್ಟ್ರಿನಲ್ಲಿ ಯಾರ್ಯಾರು ಅಪ್ಪು ಸರ್ ಫ್ಯಾನ್ಸ್ ಇದ್ದಾರೆ, ಅವರ ಫಾಲೋವರ್ಸ್ ಇದ್ದಾರೆ, ಆಮೇಲೆ ಬೇರೆ ಹೀರೋಗಳ ಫ್ಯಾನ್ಸ್ ಇದ್ರೂ ಈ ಹಾಡುಗಳನ್ನ ಯಾರು ಕೇಳಿದ್ರು ಪ್ರತಿಯೊಬ್ಬರೂ ನನಗೆ ಮೆಸೇಜ್ ಮಾಡಿ ಇನ್ಮೇಲಿಂದ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಅನ್ನೋದಾಗಲಿ, ನಾನು ನಿಮ್ಮ ಫ್ಯಾನು ಅನ್ನೋದಾಗಲಿ, ಬಹಳ ಬೇರೆ ರೀತಿ ಫೀಲಲ್ಲಿ ಅದೊಂದು ಮೊಮೆಂಟ್ ಇತ್ತು. ಅಂದರೆ ಇಂಟ್ರೊಡಕ್ಷನ್ ಸಾಂಗ್ ಅಂದ್ರೇ ನನಗೊಂಥರ ಫೇವರ್ ಆಗೋಯ್ತು. ಸೊ ಆಲ್ಮೋಸ್ಟ್ ಅಲ್ಲಿ ಹಾಡಿರೋದೆಲ್ಲ ಇಂಟ್ರೊಡಕ್ಷನ್ ಸಾಂಗ್ಸ್ಗಳು ಜಾಸ್ತಿ ಇದೆ. ಸೊ ನಿಮ್ಮ ತಂದೆ ಬಗ್ಗೆ ಹೇಳಿದ್ರಿ, ತಂದೆಯವರು ಹಾಡ್ತಿದ್ರು ಅಂತ. ಅಪ್ಪ ಕಲಿಸಿದ ಹಾಡಿನಿಂದನೇ ಇವತ್ತಿನ ಕಾರ್ಯಕ್ರಮ, ನಿಮ್ಮ ಹಾಡನ್ನು ಹಾಡ್ಸೋದನ್ನ ಶುರು ಮಾಡೋಣ. ಓ ಶೋರ್, ಖಂಡಿತ. ഇരുളു മുകിയതേ ഇരಲಿ ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ನಿನ್ನ ಕಾಣದೆ ಜೀವ ಕ್ಷಣ ಕಾಲ ನಿಲ್ಲದಯ್ಯ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ
ಶ್ರೀ ವೆಂಕಟೇಶ ಸಪ್ತಗಿರಿವಾಸ